ನಮಸ್ಕಾರ. ನೀವು ನೋಡ್ತಾ ಇರುವುದು ರಣಬೇರಿ ನ್ಯೂಸ್. ದಲಿತ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಮಂಡ್ಯ, ದಲಿತ ಸಾಹಿತ್ಯ ಪರಿಷತ್ ಮಂಡ್ಯ ಜಿಲ್ಲಾ ಘಟಕದ ಉದ್ಘಾಟನೆ ಮತ್ತು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ಜನ್ಮ ದಿನಾಚರಣೆ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಪುರಸ್ಕೃತರ ಅಭಿನಂದನಾ ಸಮಾರಂಭವನ್ನು ಕೆ.ವಿ. ಶಂಕರೇಗೌಡ ಸಭಾಂಗಣ, ಕರ್ನಾಟಕ ಸಂಘದಲ್ಲಿ ಇಂದು ಏರ್ಪಡಿಸಲಾಗಿತ್ತು. ಮುಂದೆ ನೋಡಿ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ, ಅನಿವಾರ್ಯ ಸಂದರ್ಭ ಅಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡೋಕ್ಕೆ ಸಾಧ್ಯ ಆಗಿರೋದ್ರಿಂದ ದಲಿತ ಸಾಹಿತ್ಯ ಪರಿಷತ್ತಿನ ಒಂದು ಮ್ಯಾನಿಫೆಸ್ಟೋ ಏನಿದೆ, ಉದ್ದೇಶಗಳೇನಿದೆ, ಗುರಿಗಳೇನಿದೆ, ಅದರ ನೇರ ಪರಿಚಯ ಏನು ಇಲ್ಲ, ಈಗಲೂ ಇಲ್ಲ. ಹಾಗಾಗಿ ಈಗ ನಾನು ಏನು ಪ್ರಸ್ತಾವನೆ ಮಾಡ್ಬೋದು ಅನ್ನುವ ಕುತೂಹಲ ಅಥವಾ ಅನುಮಾನ ನಿಮಗೆ ಬರ್ಬೋದು, ಆಕ್ಷೇಪ ಕೂಡ ಬರ್ಬೋದು. ನಾನು ಜನರಲೈಸ್ ಆಗಿ ಬಂಡಾಯ ಮತ್ತು ದಲಿತ ಚಳುವಳಿಯ ಸಂದರ್ಭದಲ್ಲಿ ಸಿದ್ಧಲಿಂಗಯ್ಯನವರ, ಮಹದೇವ ಅವರ ಅಥವಾ ಈ ಥರ ಎಲ್ಲ ನಮ್ಮ ಗೊಲ್ಲಳ್ಳಿಯವರು ಕೂಡ ಭಾಳ ಒಳ್ಳೆಯ ಕಲಾತ್ಮಕವಾದ ಗೀತೆಗಳನ್ನು ಕೊಟ್ಟಿದ್ದಾರೆ ಚಳುವಳಿಗೆ ಮತ್ತು ಕಲ್ಚರಲ್ಲಿ. ಸಾಲುಮರದ ತಿಮ್ಮಕ್ಕ ಅವರ ಅದ್ಭುತವಾದಂಥ ಒಂದು, ಜೊತೆಗೆ ಅಮೇರಿಕದ ಒಂದು ಬಗ್ಗೆ ಕೊಟ್ಟಿರುವಂಥ ಗೀತೆ. ನಾವೆಲ್ಲ ಚಳುವಳಿಯಲ್ಲಿ ತೀರ್ಥ ಪ್ರಸಾದಗಳಿಗೆ ತೂಕದ ಕಡಿ ಹಾಡಲಿ ನಾವು ಹಳೆಯ ಕಂತೆ. ಉಪಸಮುದ್ರ ಗ್ರಾಮದ ಶ್ರೀ ಬಸವಯ್ಯ ಮತ್ತು ಶ್ರೀಮತಿ ಶಿವಸಿದ್ದಮ್ಮ ದಂಪತಿಗಳ ಪುತ್ರಿಯಾಗಿ ಜನಿಸಿ ವಿದ್ಯಾರ್ಥಿ ಜೀವನದಲ್ಲಿಯೇ ವಿದ್ಯಾರ್ಥಿ ನಾಯಕಿಯಾಗಿ ಬೆಳೆದು ಬಂದವರು. ಸಮಾಜ ಸೇವೆಗೆ ತಮ್ಮನ್ನು ತೊಡಗಿಸಿಕೊಂಡು ದಲಿತ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದಂಥ